ಮಂಡ್ಯ ಪ್ರಚಾರದ ಕ್ಲೈಮ್ಯಾಕ್ಸ್ ನಲ್ಲಿ ಥ್ರಿಲ್ಲಿಂಗ್ ಟ್ವಿಸ್ಟ್ ಸಿಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಾಳೆ ದಳಪತಿಗಳ ಕೋಟೆಗೆ ತಲೈವ ಬರ್ತಾ ಇದ್ದಾರಾ ಅನ್ನುವಂತಹ ಒಂದು ಕುತೂಹಲ ಎಲ್ಲರನ್ನ ಈಗ ಕಾಡ್ತಾ ಇದೆ. ನಾಳೆ ದಳಪತಿಗಳ ಕೋಟೆಗೆ ದಾಳಿ ಇಡ್ತಾರ ಪೆಟ್ಟ ರಜನಿಕಾಂತ್ ಬರ್ತಾ ಇದ್ದಾರಾ? ಕಬಾಲಿಯ ಎಂಟ್ರಿಗೆ ಜೆಡಿಎಸ್ ಪಡೆ ಗಡಗಡ ನಡುಗುತ್ತಾ ಅನ್ನುವಂತಹ ಒಂದು ಕುತೂಹಲ ಈಗ ಮಂಡ್ಯ ಚುನಾವಣಾ ರಣಾಂಗಣದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮಂಡ್ಯ ಪ್ರಚಾರದ ಅಖಾಡಕ್ಕೆ ಈ ಮೂಲಕ ಹೊಸ ಟ್ವಿಸ್ಟ್ ಸಿಗುತ್ತಾ? ರಜನಿಕಾಂತ್ ನಾಳೆ ಆಗಮಿಸ್ತಾರ ಅನ್ನುವಂಥದ್ದು. ಸುಮಲತಾ ಪರ ಪ್ರಚಾರಕ್ಕೆ ರಜನಿಕಾಂತ್ ಕರ್ತರುವಂತೆ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ಬಹಿರಂಗ ಪ್ರಚಾರದ ಕೊನೆಯ ದಿನ ಸುಮಲತಾಗೆ ಸೂಪರ್ ಪವರ್ ನೀಡೋಕೆ ರಜನಿಕಾಂತ್ರನ್ನ ಕರೆಸಲಾಗ್ತಾ ಇದೆಯಾ ಅನ್ನುವಂಥ ಕುತೂಹಲ. ನಿಖಿಲ್ ಪರ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಇವತ್ತು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ನಾಳೆ ಅಂತಿಮ ದಿನ ರಜನಿಕಾಂತ್ ಕರೆಸಬೇಕು ಅಂತ ಸುಮಲತಾಗೆ ಫ್ಯಾನ್ಸ್ ಒತ್ತಡವನ್ನ ಹೇರ್ತಾ ಇದ್ದಾರೆ. ಸಿಲ್ವರ್ ಜುಬಿಲಿ ಪಾರ್ಕ್ನ ಸಮಾವೇಶಕ್ಕೆ ಕರೆತರುವಂತೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಅಂಬಿ ಆಪ್ತರು ಆಗಿರುವ ತಮಿಳು ಸೂಪರ್ ಸ್ಟಾರ್ ರಜನಿಕಾಂತ್ ಕನ್ನಡ ಕೂಡ ಮಾತಾಡ್ತಾರೆ. ಅವರು ಈಗಾಗಲೇ ಪ್ರಚಾರಕ್ಕೆ ಬರುವಂತೆ ರಜನಿಕಾಂತ್ಗೆ ಸುಮಲತಾ ಕಾಲ್ ಕೂಡ ಮಾಡಿದ್ದಾರಾ ಅನ್ನುವಂಥ ಕುತೂಹಲ ಇದೆ. ರಜನಿಕಾಂತ್ ಬಂದರೆ ನಾಳೆ ಸಮಾವೇಶಕ್ಕೆ ಮತ್ತಷ್ಟು ರಂಗು ಹೆಚ್ಚಾಗುತ್ತೆ. ರಜನಿಕಾಂತ್ ಮೂಲತಃ ಏನು ರಜನಿಕಾಂತ್ ಅವ್ರನ್ನ ಕರ್ಕೊಂಬಂದು ಮಂಡ್ಯದಲ್ಲಿರುವಂತಹ ತಮಿಳು ಓಟ್ಗೆ ರಜನಿಕಾಂತ್ ಮೂಲಕ ಗಾಳ ಹಾಕೋಕೆ ಪ್ರಯತ್ನವನ್ನ ಪಡ್ತಾರೆ ಅನ್ನುವಂತಹ ಒಂದಷ್ಟು ಗುಸುಗುಸು ಚರ್ಚೆ ಈಗ ಮಂಡ್ಯದಲ್ಲಿ ಜೋರಾಗ್ತಾ ಇದೆ. ಅದು ಕೂಡ ಅಂತಿಮ ದಿನ ರಜನಿಕಾಂತ್ ಬಂದರೆ ಮತ್ತಷ್ಟು ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಕಡೆ ದಿನ ಹಂಗಾಮ ಸೃಷ್ಟಿ ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಸುಮಲತಾ ಕ್ಯಾಂಪ್ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಬಗ್ಗೆ ಇನ್ನೂ ಕೂಡ ಯಾವುದೂ ಅಧಿಕೃತವಾಗಿ ಸ್ಪಷ್ಟವಾಗಿ ಸುಮಲತಾ ಕ್ಯಾಂಪ್ ಇದನ್ನು ಹೇಳಿಲ್ಲ. ಆದರೆ ಆ ನಿಟ್ಟಿನಲ್ಲಿ ಚರ್ಚೆ ಅಂತೂ ಈಗ ಅಲ್ಲಿ ನಡೀತಾ ಇದೆ. ವಿಶೇಷವಾಗಿ ಸುಮಲತಾ ಫ್ಯಾನ್ಸ್ ಈ ರೀತಿಯಾಗಿ ಬೇಡಿಕೆ ನಡೀತಾ ಇದ್ದಾರೆ. ನಾಳೆಗೆ ಸಿಲ್ವರ್ ಜೂಬಿಲಿ ಪಾರ್ಕ್ನ ಸಮಾವೇಶಕ್ಕೆ ರಜನಿಕಾಂತ್ರನ್ನ ಕರೆತನ್ನಿ ಅಂತ ಹೇಳ್ತಾ ಇದ್ದಾರೆ. ರಜನಿಕಾಂತ್ ಅಂಬರೀಷ್ ಮತ್ತು ಸುಮಲತಾ ಇವರ ಕುಟುಂಬಕ್ಕೆ ಸಾಕಷ್ಟು ಹತ್ತಿರ ಇರುವಂಥ ಒಬ್ಬ ವ್ಯಕ್ತಿ. ಈ ಹಿಂದೆ ರಜನಿಕಾಂತ್ ಬಹಿರಂಗವಾಗಿ ಹಲವಾರು ಸಲ ಹೇಳಿದರು ಅಂಬರೀಷ್ ನನ್ನ ಅತ್ಯಂತ ಆಪ್ತ ಸ್ನೇಹಿತ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ಬೆಂಗಳೂರಿಗೆ ಬಂದಾಗೆಲ್ಲ ಮೀಟ್ ಆಗಿ ಹೋಗ್ತಾ ಇದ್ರು ಅನ್ನೋ ಅಷ್ಟು ಮಟ್ಟಿಗೆ ಅವರು ಕ್ಲೋಸ್ ಇರುವಂಥದ್ದು ಫ್ಯಾಮಿಲಿ. ಹೀಗಾಗಿ ನಾಳೆ ಬಂದರೂ ಕೂಡ ಅಚ್ಚರಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾರೆ. ಜಗದೀಶ್, ಎಷ್ಟರ ಮಟ್ಟಿಗೆ ಪಾಸಿಬಿಲಿಟೀಸ್ ಕಾಣಿಸ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ? ಅಮರ್ ಪ್ರಸಾದ್, ಈಗಾಗಲೇ ನಾಳೆ ಬಹಿರಂಗ ಪ್ರಚಾರಕ್ಕೆ ಅಂತಿಮವಾದಂತಹ ದಿನದಲ್ಲಿ ಬಹಳಷ್ಟು ರಂಗು ಪಡೆಯುವ ಸಾಧ್ಯತೆ ಇದೆ. ಅದರಲ್ಲೂ ಪ್ರಮುಖವಾಗಿ ನಾಳೆ ಈಗಾಗಲೇ ಸುಮಲತಾ ಅವರು ಘೋಷಣೆ ಮಾಡ್ಕೊಂಡಿರೋ ಹಾಗೆ, ಅಂಬರೀಷ್ ಅಭಿಮಾನಿಗಳು ಘೋಷಣೆ ಮಾಡ್ಕೊಂಡಿರೋ ಹಾಗೆ ಏನಂದ್ರೆ ಮಂಡ್ಯ ಸಿಟಿಯಲ್ಲಿ ಕಾಳಿಕಾಂಬಾ ದೇವಸ್ಥಾನ ಇದೆ. ಕಾಳಿಕಾಂಬಾ ದೇವಸ್ಥಾನದಿಂದ ಸಿಲ್ವರ್ ಜುಬ್ಲಿ ಪಾರ್ಕ್ ವರೆಗೂ ಸಹಿತ ಬಹುದೊಡ್ಡ ಪ್ರಮಾಣದಲ್ಲಿ ಒಂದು ರ್ಯಾಲಿಯನ್ನ ಮಾಡ್ತಾರೆ. ಅದಾದ ನಂತರ ಸಿಲ್ವರ್ ಜುಬ್ಲಿ ಪಾರ್ಕ್ ಅಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಸ್ವಾಭಿಮಾನ ಸಮಾವೇಶವನ್ನ ಮಾಡೋದಕ್ಕೂ ಸಹಿತ ಮುಂದಾಗಿದ್ದಾರೆ. ಈ ಸ್ವಾಭಿಮಾನ ಸಮಾವೇಶ ಯಾವ ಮಟ್ಟಿಗೆ ಅಂದ್ರೆ ಮಂಡ್ಯ ಜನರನ್ನ ಒಗ್ಗೂಡಿಸುವ ಸಲುವಾಗಿ, ಅದ್ರ ಜೊತೆಗೆ ಯಾವ ರೀತಿಯಾಗಿ ಜನರು ಸುಮಲತಾ ಪರವಾಗಿ ಓಲೈಕೆ ಮಾಡ್ತಿದ್ದಾರೆ, ಸುಮಲತಾ ಪರವಾಗಿ ಏನಂತಂದ್ರೆ ಇದಾರೆ ಅನ್ನೋದ್ರ ಬಗ್ಗೆನೂ ಸಹಿತ ಈ ಒಂದು ರ್ಯಾಲಿಯಲ್ಲಿ ಗೊತ್ತಾಗಲಿದೆ. ಹಾಗಾಗಿ ಇದೇ ರ್ಯಾಲಿಗೆ ತಲೈವ ಅವರನ್ನ ಕರೆಸಬೇಕು ಅನ್ನೋದ್ರ ಬಗ್ಗೆನೂ ಸಹಿತ ಬಹಳಷ್ಟು ಕುತೂಹಲ ಮೂಡಿದ ಏನೋ ಚರ್ಚೆನ ಆಗ್ತಿರುವಂತದ್ದು. ಈಗಾಗಲೇ ಸುಮಲತಾ ಅವ್ರ ಮೇಲೂ ಸಹಿತ ಬಹಳಷ್ಟು ಜನ ಅಭಿಮಾನಿಗಳು, ಮಂಡ್ಯ ಜಿಲ್ಲೆಯ ಅಭಿಮಾನಿಗಳು ಹೇಳಿರುವಂತದ್ದೇನಂದ್ರೆ ಈಗಾಗಲೇ ರಜನಿಕಾಂತ್ ಅವ್ರನ್ನ ನೀವು ಕರೆಸಿದ್ದೇ ಆದ್ರೆ ಇಲ್ಲಿನ ತಮಿಳು ಮತಗಳು ಏನಿದಾವೆ ಮಂಡ್ಯ ಲೋಕಸಭಾ ಯಾವ ಮಟ್ಟಕ್ಕಿದೆ ಆ 8 ಕ್ಷೇತ್ರದಲ್ಲಿ ಬಹಳಷ್ಟು ಜನ ತಮಿಳರು ಸಹಿತ ಇದ್ದಾರೆ. ಈ ತಮಿಳು ಓಟುಗಳು ಒಟ್ಟಾಗ್ಲೇಬೇಕು ಅಂತಂದ್ರೆ ರಜನಿಕಾಂತ್ ಅವ್ರನ್ನ ಕರೆಸಿದ್ರೆ ಬಹಳಷ್ಟು ಅದಕ್ಕೆ ಅನುಕೂಲವಾಗಲಿದೆ. ವೋಟ್ ಒನ್ ಸೈಡ್ ಆಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ರಜನಿಕಾಂತ್ ಅವ್ರನ್ನ ಕರೆಸಬೇಕು ಅಂತ ಹೇಳಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಸುಮಲತಾ ಅವರು ರಜನಿಕಾಂತ್ ಅವ್ರಿಗೆ ಕರೆ ಮಾಡಿ ಮಾತಾಡಿದ್ದಾರೆ ಅನ್ನೋ ಬಗ್ಗೆನೂ ಸಹಿತ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಒಂದು ವೇಳೆ ನಾಳೆ ರಜನಿಕಾಂತ್ ಅವರು ಬಂದಿದ್ದೇ ಆದ್ರೆ ನಾಳೆಯ ಸಮಾವೇಶಕ್ಕೆ, ಸ್ವಾಭಿಮಾನದ ರ್ಯಾಲಿಗೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ರಂಗು ಸಿಗಲಿದೆ. ಅದೇ ಜೊತೆಗೆ ಅಷ್ಟೇ ಪಾಸಿಟಿವ್ ಎನರ್ಜಿ ಸಹಿತ ಸುಮಲತಾ ಪರವಾಗಿರುವಂತಹ ಅಭಿಮಾನಿಗಳಿಗೂ ಸಹಿತ ಸಿಗಲಿದೆ. ಹಾಗಾಗಿ ನಾಳೆ ನಿಜವಾಗ್ಲೂ ರಜನಿಕಾಂತ್ ಅವರು ಸಭೆಗೆ ಬರ್ತಾರಾ ಅನ್ನೋದ್ರ ಬಗ್ಗೆ ಸಹಿತ ಬಹಳಷ್ಟು ಕುತೂಹಲ ಮೂಡಿಸಿರುವಂತದ್ದು. ಸುಮಾರು ಈಗಾಗಲೇ ಏನಂತಂದ್ರೆ ಬಹಳಷ್ಟು ಜನ ಅಭಿಮಾನಿಗಳು ಹೇಳಿರುವಂತೆ ರಜನಿಕಾಂತ್ ಅವರ ಒಂದು ಆಗಮನ ಆಗಿದ್ದೇ ಆದ್ರೆ ನಾಳೆ ಬಹಳಷ್ಟು ಪ್ರಮಾಣದಲ್ಲಿ ಮತ್ತೊಂದು ದೊಡ್ಡ ಸಮಾವೇಶಕ್ಕೆ ಕಾರಣ ಆಗುತ್ತೆ. ರಜನಿಕಾಂತ್ ಅವರನ್ನ ಇನ್ನೊಂದು ನಾವು ಯಾಕೆ ನೋಡ್ಬೇಕು ಅಂದ್ರೆ
ಅಂಬರೀಷ್ ಅವರು ಇದ್ದಾಗ್ಲೂ ಸಹಿತ ಅಂಬರೀಷ್ ಮತ್ತು ರಜನಿಕಾಂತ್ ಅವರ ಒಡನಾಟ ಬಹಳಷ್ಟು ಚೆನ್ನಾಗಿತ್ತು. ಯಾವಾಗ್ಲೂ ರಜನಿಕಾಂತ್ ಅವರು ಬೆಂಗಳೂರಿಗೆ ಬಂದಾಗ ಅಂಬರೀಷ್ ಅವರನ್ನ ಭೇಟಿ ಮಾಡುವಂತದ್ದು, ಸುಮಲತಾ ಅವ್ರ ಜೊತೆ ಮಾತಾಡುವಂತದ್ದು ಸಹಿತ ನಾವು ಈ ಹಿಂದಿನ ದಿನಗಳಲ್ಲಿ ನೋಡಿದಿವಿ. ಹಾಗಾಗಿ ನಾಳೆ ರಜನಿಕಾಂತ್ ಅವರು ಮಂಡ್ಯಗೆ ಬಂದು, ಅದು ಪ್ರಮುಖವಾಗಿ ಏನಂದ್ರೆ ಸುಲಲಿತವಾಗಿ ಮಾತಾಡೋ ಬರೋ ಹಿನ್ನೆಲೆಯಲ್ಲಿ ಈಗಾಗಲೇ ಏನಂತ ರಜನಿಕಾಂತ್ ಅವ್ರ ತಂದ್ರೆ ಬಹಳಷ್ಟು ಪಾಸಿಟಿವ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ ಅಮರ್ ಪ್ರಸಾದ್. ಥ್ಯಾಂಕ್ ಯು ಜಗದೀಶ್.